ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಫೈನಲಿ ಬಂದೀವಿ ಒಂದು ಊರಿಗೆ, ಗಣಪತಿ ಗುಡೌನ್, ಘಟಪ್ರಭ. ಸೊ ನಿಮಗೆ ತೋರಿಸ್ತೀನಿ ಹೆಂಗೆ ವೆರೈಟಿ ಇರ್ತಾವೆ, ಯಾವ ಥರ ಗಣಪತಿ ಇದೆಲ್ಲ ಮಾಡ್ತಾರಂತಂದು ನೋಡಿ. ನಾನು ಫುಲ್ ಫಿದಾಗ್ಬಿಟ್ಟೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ಇಲ್ಲಿ ಬಂದೀನಿ. ಬರ್ರಿ ನಿಮಗೆಲ್ಲ ಯಾವ ಥರ ಗಣಪತಿ ಎಲ್ಲ ಹೆಂಗೆ ಮಾಡ್ತಾರೆ, ಏನು ಮೋಲ್ಡಿಂಗ್ ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಮೆಂಟ್ ಪ್ಲೀಸ್ ಮಾಡಿ. ಫೈನಲಿ ನಾವು ಬಂದು ನೋಡಿರಿ. ನಾನು ನಿಮ್ಗೆ ಹೇಳಿದ್ದೆ ಒಂದು ಯಾವುದೋ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಮತ್ತು ನಿಮಗೆಲ್ಲ ತೋರಿಸ್ತೀನಿ. ನಾನು ಫೈನಲಿ ಡೈರೆಕ್ಟ್ ಇಲ್ಲೇ ಬಂದಿದ್ದ ವಿಡಿಯೋ ಮಾಡೀನಿ. ಮತ್ತು ಇದು ಟ್ರೈನ್ ಹೆಂಗೆ ಹೋಗೋದು ಏನು ಎಲ್ಲ ನಿಮ್ಗೆ ಹೇಳ್ತೀನಿ. ಹಂಗೆ ಸ್ವಲ್ಪ ಟ್ರೈನ್ ಒಳಗೆ ಎಂಜಾಯ್ ಮಾಡಿದ್ದು ಎಲ್ಲ ವಿಡಿಯೋ ಹಾಕಿರ್ತೀನಿ. ಅದು ನೋಡಿ ಸ್ವಲ್ಪ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ನಿಮ್ಮ ಸಬ್ಸ್ಕ್ರೈಬ್ ಇಲ್ದನ ನನಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ. ವೆರಿ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸ್ಪೆಷಲಿ ನೋಡಿರಿ, ಈ ಥರ ಎಂಜಾಯ್ ಮಾಡಿದ್ದು ಮತ್ತು ಯಾವುದೋ ಇನ್ಫಾರ್ಮೇಷನ್ ಏನರ ಒಂದು ಹೊಸದು ಟಾಪಿಕ್ ಬಗ್ಗೆ ಮಾತಾಡಿದ್ದು ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಇನ್ನೊಂದು ಏನಪ್ಪ ಅಂದ್ರೆ, ಈಗ ಫೈನಲಿ ಗಣಪತಿ ಹಬ್ಬ ಇನ್ನೊಂದು 4-5 ಮಂತ್ಸ್ ಒಳಗೆ ಬರ್ತೈತಿ. ಸೊ ಆ ಒಂದು ರೀಸನಿಗೆ ಯಾರಿಗಾರ ಗಣಪತಿ ಹೋಲ್ಸೇಲ್ ಬೇಕಂತಂದ್ರೆ, ಇಲ್ಲ ವೆರೈಟಿ ಬೇಕಂತಂದ್ರೆ ನೀವು ನಂಗೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ. ಕಮೆಂಟ್ ಒಳಗೆ ನೀವು ಏನರ ವೆರೈಟಿ ಬೇಕಂತಂದ್ರೆ ಕಮೆಂಟು ಮಾಡ್ಬೋದು, ನೀವು ಡೈರೆಕ್ಟ್ ಕಾಂಟ್ಯಾಕ್ಟು ಮಾಡ್ಬೋದು. ನಾನು ಸ್ಪೆಷಲಿ ಈಗ ಬಂದಿದ್ದ ನಮ್ಮ ಒಂದು ಗೋಕಾಕ್ ಅಂಥೇಳಿ ಫೇಮಸ್ ಪ್ಲೇಸ್. ಇದು ಎಲ್ಲರೂ ಗೊತ್ತಿರೋದು, ಬಟ್ ಎಲ್ಲರೂ ಜಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ, ಯಾರೂ ಅಲ್ಲಿ ಹೋಗೋಕ್ಕಾಗಿರೋಲ್ಲ. ಅದ್ರ ಸಂಬಂಧ ವಿಡಿಯೋ ಮಾಡಿದೆ. ಮತ್ತು ಸ್ಪೆಷಲಿ ಇದಕ್ಕೆ ಹೋಗಕ್ಕೆ ನಿಮ್ಗೆ ಟ್ರೈನು ಐತಿ. ಬಸ್ಸಿಗೆ ಹೋದ್ರೆ ಸ್ವಲ್ಪ ಒಬ್ಬೊಬ್ರಿಗೆ ಜರ್ನಿ ಆಗಿ ಬರೋಂಗಿಲ್ಲ. ಆ ಒಂದು ರೀಸನಿಗೆ ಟ್ರೈನ್ಲೇನೂ ಹೋಗ್ಬೋದು. ಸೊ ಮಸ್ತ್ ಐತ್ರಿ, ಒಂದು ಸರಿ ವಿಸಿಟ್ ಮಾಡಿರಿ. ಹಂಗೆ ನಮ್ಮ ಫಾಲ್ಸ್ ಎಲ್ಲ ನೋಡಿ ಬರ್ರಿ. ಮತ್ತು ನಮ್ಮ ಡ್ಯಾಮ್ ಮಲಪ್ರಭಾ ಎಲ್ಲ ಒಂದು ವಿಸಿಟ್ ಮಾಡೋ ಪ್ಲೇಸು ಐತಿ. ಹಂಗೆ ಈಗ ಸ್ಪೆಷಲಿ ನಮ್ಮ ಒಂದು ಈ ಪ್ಲೇಸ್ ಫೇಮಸ್ ಆಗಿರೋದು ಗಣಪತಿಯಿಂದ. ಇಲ್ಲಿ ಜನ ಮೊದಲು ಕುಂಬಾರೆಲ್ಲ ಮಾಡ್ತಿದ್ರು, ಆಮೇಲೆ ಗಣಪತಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಗಣಪತಿನೂ ಹಾಲೋ ಮಾಡ್ತಾರೆ. ಅದು ವೆರೈಟಿ ಡಿಸೈನ್ಸು ಮತ್ತು ವರ್ಷ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸ್ಪೆಷಲಿ ನಂಗೆ ಒಂದು 4-5 ಫ್ಯಾಮ್ಲಿ ಇಲ್ಲಿ ಗೊತ್ತಿದ್ದಾರೆ. ಅವ್ರಿಗೆ ಬಂದು ವಿಸಿಟ್ ಮಾಡಿ ಜಸ್ಟ್ ಎಲ್ಲ ಮೀಟ್ ಆದೆ. ಎಲ್ಲ ವೆರೈಟಿ ಗಣಪತಿನೂ ತೋರಿಸಿದ್ರು. ಹಂಗೆ ನಿಮಗೂ ತೋರಿಸ್ತೀನಿ. ನೀವು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೂ ಒಂದು ಏನು ಇನ್ಫಾರ್ಮೇಷನ್ ಹೇಳಬೇಕಪ್ಪ ಅಂತಂದ್ರೆ, ದಯವಿಟ್ಟು POP ಗಣಪತಿ ಯಾರು ಇಡಕ್ಕೆ ಹೋಗಬೇಡ್ರಿ. ಅದು ಭಾಳ ಮಂದಿಗೆ ಪ್ರಾಬ್ಲಮ್ಮು ಆಗುತ್ತೆ. ಮತ್ತು ಅದು ಪ್ರಾಪರ್ ಪೂಜಾಗೆ ಒಂದು ಗಣಪತಿ ಅಲ್ಲ. ಸೊ ದಯವಿಟ್ಟು ಎಲ್ಲರೂ ಮಣ್ಣಿಂದ ಇಡ್ರಿ. ಮಣ್ಣಿಂದ ಭಾಳ ಪ್ರೊಡಕ್ಷನ್ ಮಾಡೋವಂತಾರೆ. ಈಗ ನೀವು ಅಂದರೂ POP ಇಡ್ತೀರಿ ಅಂದ್ರೆ ಅದು ನಮ್ಮ ಪದ್ಧತಿ ಪ್ರಕಾರ ತಪ್ಪು. ದಯವಿಟ್ಟು ರಿಕ್ವೆಸ್ಟ್ ಅಂತೀನಿ. ಮತ್ತು ಇಲ್ಲೆಲ್ಲ ಮಣ್ಣಿಂದ ನಿಮಗೆಲ್ಲ ವೆರೈಟಿನೂ ಸಿಗ್ತಾವೆ. ಲೈಟ್ ವೇಟ್ ಸಿಗ್ತೈತಿ. ಮತ್ತು ನಿಮಗೆ ಇದ್ರಾಗ ಕರೆ ಮಣ್ಣಿಂದ, ಕೆಂಪು ಮಣ್ಣಿಂದ, ಮತ್ತು ಕಲರ್ಲೆಸ್, ವಿತ್ ಕಲರ್, ನಿಮಗೆಲ್ಲನೂ ವೆರೈಟಿ ಸಿಗ್ತೈತಿ. ದಯವಿಟ್ಟು ಆದಷ್ಟು ಟ್ರೈ ಮಾಡಿರಿ. ನಿಮಗೆ ದೊಡ್ಡದಾಗಿಲ್ಲ ಅಂದ್ರೆ ಸಣ್ಣದಿಟ್ಟು ಗಣಪತಿದು ಏನು ಪದ್ಧತಿ ಇದೆಲ್ಲ ಮಾಡ್ಕೊರಿ. ಇವೆಲ್ಲ ಮೋಲ್ಡ್ ಅದಾವೆ ನೋಡಿರಿ. ಇವೆಲ್ಲ ಮೋಲ್ಡ್ಗಳು ಹೆಂಗೆ ಹಾಕ್ತಾರೆ ಏನದು ಸದ್ಯಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ. ಇದು ಹೆಂಗಂದು ಜಸ್ಟ್ ನಾರ್ಮಲ್ ವಿಡಿಯೋ ಮಾಡೀನಿ. ನೆಕ್ಸ್ಟ್ ಮತ್ತು ವಿಡಿಯೋ ಮಾಡೋ ಪ್ಲ್ಯಾನ್ ಐತಿ. ಏನಪ್ಪ ಅಂದರೆ, ಗಣೇಶ ಹೆಂಗೆ ಫಸ್ಟ್ ಸ್ಟಾರ್ಟಿಂಗ್ಲೇ ಕೈಲೇ ಮಾಡ್ತಾರೆ, ಆಮೇಲೆ ಹೆಂಗೆ ಅದು ಮೋಲ್ಡಿನ ರೂಪಿಗೆ ತರ್ತಾರೆ, ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಮತ್ತು ಯಾರಿಗಾರ ಈ ಥರ ಒಂದು ದೊಡ್ಡ ಗುಡೌನ್ ಹಾಕ್ಬೇಕಂತಂದ್ರೂ ಯಾವ ಥರ ಗುಡೌನ್ ಹಾಕಬೇಕು ಏನು ಒಂದು ಸರಿ ಇಲ್ಲಿ ನೋಡ್ಕೊಂಬಂದ್ರೆ ಅಂದ್ರೆ ನಿಮ್ಗೆ ಒಂದು ಐಡಿಯಾನ ಸಿಗ್ತೈತಿ. ಹಂಗೆ ನಿಮ್ಗೆ ವೆರೈಟಿ ಗಣೇಶ ಐಡಲ್ ಸಿಗ್ತಾವೆ. ಮತ್ತು ಎಲ್ಲ ಜನನೂ ಭಾಳ ಚಲೋ ಅದಾರ. ಇಲ್ಲಿ ಗಣಪತಿ ಅಂತೂ ಇಷ್ಟ ಅದಾವಂದ್ರೆ ನೀವು ಇಲ್ಲಿ ಕಾಂಪಿಟೇಷನ್ ಅಂತೂ ಕೊಡೋಕ್ಕಾಗಂಗಿಲ್ಲ. ಬಿಕಾಸ್ ಈ ಗಣಪತಿ ಐಡಲ್ಸ್ ಎಲ್ಲೆಲ್ಲಿ ಹೊಂಟಾವಂದ್ರೆ ಮುಂಬೈ, ಕೋಲ್ಕತ್ತಾ ಎಲ್ಲೂ ಇಲ್ಲ ಅನ್ನಂಗಿಲ್ಲ. ಆ ರೇಂಜಿಗೆ ನೋಡಿರಿ. ನಾನು ಒಂದು ಹಿಂಗೆ ವಿಡಿಯೋ ಮಾಡಿ ಹಾಕಿದ್ರೆ ನನಗೆ ಅಷ್ಟು ಗಣಪತಿ ಒಂದು ಈ ಮೊಬೈಲ್ನಾಗ ಹೆಂಗೆ ರೆಕಾರ್ಡ್ ಮಾಡಲಿ ಅನ್ನೋಂಗಾಗಿತ್ತು. ಅಷ್ಟು ಗಣಪತಿ ಅವ ನೋಡಿರಿ. ಹಿಂಗೆಲ್ಲ ಅಲ್ಲಿ ಜನ ಹೆಂಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರು ಒಂದು ಫ್ಯಾಕ್ಟ್ರಿ ಇತ್ತು ಅನ್ಕೋರಿ, ಅಲ್ಲಿ ಬೆಳಿಗ್ಗೆ ಹೋಗಿ ಸಂಜೆಗೆ ಹೆಂಗೆ ಬರ್ತೀವಿ, ಅದೇ ಥರ ಇಲ್ಲೇ ಗಣಪತಿ ವರ್ಕ್ ಮಾಡೋಕೆ ಹೆಣ್ಮಕ್ಳು ಗಂಡ್ಮಕ್ಳು ಬಂದು ವರ್ಕ್ ಮಾಡಿ ಮಾರ್ನಿಂಗಿಂದ ಸಂಜೆ ಮಟ್ಟ ಕೆಲಸ ಮಾಡಿ, ಮಧ್ಯಾಹ್ನ ಊಟದ ಟೈಮಿಗೆ ಊಟ ಮಾಡಿಕೊಂಡು ಮತ್ತು ಕಂಟಿನ್ಯೂ ವರ್ಕ್ ಮಾಡಿ ಸಂಜೆಗೆ ಹೋಗ್ತಾರೆ. ಸೊ ಅವ್ರಿಗೆ ಡೈಲಿ ವೇಜಸ್ ಐತಿ, ಮತ್ತು ಅವ್ರಿಗೆ ವೀಕ್ಲಿನೂ ಐತಿ, ಮಂತ್ಲಿನೂ ಐತಿ. ಈ ಥರ ಎಲ್ಲ ಫೆಸಿಲಿಟಿ ಮಾಡ್ಯಾರ. ಒಂದು ಹೆಂಗಪ್ಪ ಅಂತಂದ್ರೆ ಇದನ್ನು ನೋಡಿ ಕಲಿಬೇಕು. ನಾನು ಸ್ಪೆಷಲಿ ಒಂದು ನಮ್ಮ ಒಬ್ಬರು ಫ್ರೆಂಡ್ ಅದಾರ, ಭಾಳ ಕ್ಲೋಸ್ ಅದಾರ. ಅವ್ರ ಗುಡೌನ್ ನಾನು ಏನು ಮಾಡಿದೆ, ಸ್ವಲ್ಪ ಅವರೆಲ್ಲೋ ಹೊರಗೆ ಹೋಗಿದ್ರು ಅಂಥೇಳಿ ಬೇರೆ ಗುಡೌನ್ ವಿಸಿಟ್ ಕೊಡೋಂಗೆ
ಫೈನಲಿ ಅವ್ರ ಗುಡೌನ್ ಹೋದಾಗ ನನಗೆ ಏನು ಲೈಕ್ ವಂಡರ್ ಆತಂತಂದ್ರೆ ಅವ್ರ ಗುಡೌನ್ ಒಳಗೆ ಫುಲ್ ಅಪ್ಡೇಟ್. ಬಿಕಾಸ್ ಅವ್ರಿಗೆ 3 ಜನ ಮಕ್ಳು ಅದಾರ, ಹುಡುಗರು ಭಾರಿ ಲೈಕ್ ಟ್ಯಾಲೆಂಟ್ ಆ್ಯಂಡ್ ಕ್ಲೇವರ್ ಅದಾರ. ಅವ್ರು ಏನು ಮಾಡ್ಯಾರಂದ್ರೆ ತಮ್ಮದೊಂದು ಗುಡೌನ್ ಒಳಗೆ ಚೆಂದಾಗಿ ಶೆಲ್ಫ್ ಮಾಡಿ ಅದ್ರಾಗ ಯಾವ ಥರ ಗಣಪತಿ ವೆರೈಟಿ ಮಾಡೀವಿ ಅಂಥೇಳಿ ಚೆಂದಾಗಿ ವಿತ್ ಕಲರಿಂಗ್ ಮಾಡಿ ಪ್ಲಾಸ್ಟಿಕ್ ಇಟ್ಟು ಒಂದು ಚೆಂದಾಗಿ ಒಂದು ಲೈಕ್ ಏನಂತಾರೆ ಡಿಸ್ಪ್ಲೇ ಮಾಡ್ಯಾರ. ಆ ಡಿಸ್ಪ್ಲೇ ಒಳಗೆ ನೋಡಿ ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಸೊ ಇದು ನೋಡಿರಿ ಮಣ್ಣಿಂದೆಲ್ಲ ಐತಿ, ಅದು ಮಣ್ಣಿನ ಮಷೀನ್. ಆಮೇಲೆ ಮಣ್ಣು ಯಾವ ಥರ ಅದನ್ನು ಪುಡಿ ಮಾಡೋದು, ಇದು ಫೈನಲಿ ಮೋಲ್ಡ್ ಹಾಕೋದು ನೋಡಿರಿ, POP ಮೋಲ್ಡ್ ಹಾಕೋದು. ಇದು ಎಲ್ಲರೂ ಈಸಿಯಾಗಿ ಮಾತಾಡ್ಬಿಡ್ತಾರೆ, ಏನು ಅದ್ರಾಗ ಏನೈತಿ ಹಿಂಗೆ ಮಣ್ಣು ಹಾಕೋದು ತೆಗೀದು. ದಯವಿಟ್ಟು ಅದನ್ನಷ್ಟು ಈಸಿಯಾಗಿ ಮಾತಾಡಬೇಡ್ರಿ, ಇದ್ರೊಳಗೆ ಭಾಳ ಶ್ರಮ ಇರ್ತೈತಿ. ಈ ಶ್ರಮದ ಹಿಂದೆ ಈ ಗಣಪತಿಗೊಂದು ಬೆಲೆ ಕೊಡ್ತಿರಲ್ಲ ಅದು ಕಮ್ಮಿನ. ಬಟ್ ಏನಪ್ಪ ಜನಕ್ಕೆ ಜಾಸ್ತಿ ಕಾಸ್ಟ್ಲಿ ಆದ್ರೆ ಅವರು ಗಣಪತಿ ಹಬ್ಬ ಮಾಡಬೇಕಲ್ಲ ಅನ್ನೋ ಒಂದು ಇದಕ್ಕೆ ಒಂದು ರೀಸ್ನೇಬಲ್ ಪ್ರೈಸಿಗೆ ನಾವು ಗಣಪತಿ ಮಾಡೋರು ಮಾಡ್ತೀವಿ. ಇವ್ರು ಯಾರು ನಿಮ್ಗೆ ಗೊತ್ತಿರ್ಬೋದು, ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅಂತಂದು. ಇವರ ಸ್ಟಾರ್ಟ್ ಮಾಡಿದ್ರಿ ಗಣಪತಿ ಇಡೋದನ್ನು. ಎದಕ್ಕೆ ಇಡಬೇಕು, ಗಣಪತಿ ಇಡೋದ್ರಿಂದ ಏನು ಉಪಯೋಗ, ಗಣಪತಿ ಇಟ್ಟರೆ ಏನೇನು ಆಕೈತಿ ಅನ್ನೋ ಒಂದು ಪ್ಲ್ಯಾನ್ ಮಾಡಿ ಇಟ್ಟಾರ. ಇದ್ರ ಬಗ್ಗೆ ಒಂದು ದೊಡ್ಡದೊಂದು ಬೇರೆ ಬ್ಲಾಗ ಮಾಡ್ಬೇಕು. ಸೊ ಅಷ್ಟೇ ಹೇಳೀನಿ, ಒಂದು ಸ್ವಾತಂತ್ರ್ಯ ನಮಗೆ ಸಿಗಬೇಕು ಅಂತಂದ್ರೆ ನಾವೊಂದು ಹಿಂದೂಗಳು ಸೇರಬೇಕು ಅಂತಂದ್ರೆ ಇದೊಂದು ಹಬ್ಬ ಮಾಡಬೇಕು ಅಂತಂದು ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು ಈ ಒಂದು ಪ್ಲ್ಯಾನ್ ಮಾಡಿದ್ರು. ಸೊ ಈ ಪ್ಲ್ಯಾನ್ ಮಾಡೋದ್ರಿಂದ ಎಷ್ಟು ಮನುಷ್ಯಂದೊಂದು ಹುಚ್ಚು ಜಾಸ್ತಿ ಆಯ್ತು ನೋಡಿರಿ. ಇದು ನೋಡಿರಿ, ಇದು ನಾಮ ಇದನ್ನು ಹಿಂಗೆ ಕಟಿಂಗ್ ಮಾಡಿಕೊಂಡು ಅದ್ರ ಮೇಲೆ ಸ್ಪ್ರೇ ಮಾಡಿಬಿಟ್ರೆ ಅದು ನೀಟಾಗಿ ನಾಮ ಕುಂತ್ಬಿಡ್ತೈತೆ. ಸೊ ಇಲ್ಲಿ ಹೆಂಗೆ ಮಾಡ್ಯಾರಂದ್ರೆ ಹಳ್ಳಿನೇ ಇರ್ಬೋದು, ಬಟ್ ಟೆಕ್ನಿಕಲಿ ಯಾವ ಥರ ವರ್ಕ್ ಮಾಡಿದ್ರೆ ಲಘು ವರ್ಕ್ ಆಕ್ಕೈತಿ. ಲೈಕ್ ಪ್ರೊಸೆಸ್ 1 hour ತೊಗೊಳ್ಳೋದು ಹಾಫ್ ಆ್ಯನ್ ಅವರ್ ತೊಗೊಳೋದು 15 minutes. ಈ ಒಂದು ಪ್ರೊಸೆಸ್ ಮಾಡ್ಬೇಕಂತಂದು ಪಾಪ ಇವರೆಲ್ಲ ಹಿಂಗೆ ವಿಡಿಯೋ ಮಾಡ್ಯಾರ, ಲೈಕ್ ಪ್ಲ್ಯಾನ್ಸ್ ಮಾಡ್ಯಾರ. ಅದು ಭಾಳ ಇಷ್ಟ ಆಯ್ತು ನನಗೆ. ಮತ್ತು ನೀಟ್ ಐತೆ ವರ್ಕ್. ಮತ್ತು ಒಬ್ಬೊಬ್ಬರು ಒಂದು ಕಡೆ ವೆರೈಟಿ, ಒಬ್ಬರ ಕಡೆ ಸಿಗೋ ಮೂರ್ತಿ ಇನ್ನೊಬ್ಬರ ಕಡೆ ಸಿಗೋಂಗಿಲ್ಲ. ನೀವು ಒಂದ್ಸಲ ವಿಸಿಟ್ ಮಾಡಿದರೆ ನಿಮ್ಗೆ ಡೆಫಿನೆಟ್ಲಿ ಅದ್ರದ್ದು ಒಂದು ಇದು ಗೊತ್ತಾಗುತ್ತೆ. ನೋಡಿರಿ, ಈ ಥರ ಎಲ್ಲ ಕಲರ್ಸ್ ಇರ್ತಾವೆ. ಪ್ಯೂರ್ಲಿ ಲೈಕ್ ವಾಟರ್ ಪೇಂಟಾಗಿ ಯೂಸ್ ಮಾಡ್ತಾರೆ, ಅದು ಯಾವ ಥರ ಕೆಮಿಕಲ್ ಬಣ್ಣನೂ ಅಲ್ಲ. ನನಗಂತೂ ಇಷ್ಟ ಅದು ಗಣಪತಿ. ದಯವಿಟ್ಟು ನಿಮಗೆ ಇಷ್ಟ ಆದರೆ ನೀವು ತೊಗೋರಿ. ಹಂಗೆ ಸಿಂಗಲ್ ಪೀಸ್ ಅಂದ್ರೆ ನೀವು ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಿಮ್ಗೆ ಹೋಲ್ಸೇಲ್ ಬೇಕಂತಂದ್ರೆ ನೀವು ಇಲ್ಲಿ ಬರ್ಬೋದು. ಸಿಂಗಲ್ ಪೀಸಿಗೆ ಮಾತ್ರ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ನಿಮಗೆ ಒಂದು ರೀಸ್ನೇಬಲ್ ಪ್ರೈಸ್ನಾಗ ನಾನು ಗಣಪತಿನ ಕೊಡ್ತೀನಿ. ಇದು ನಾನು ಮಾಡಕ್ಕಂತ ಒಂದು 20-25 year ಆಯ್ತು. ನನ್ನ ಕಡೆಯೂ ಫಿಕ್ಸ್ಡ್ ಕಸ್ಟಮರ್ಸ್ ಅದಾರ. ಕಸ್ಟಮರ್ಸ್ಗೆ ಹೆವಿ ವೇಟ್ ಎತ್ತಕ್ಕಾಗಂಗಿಲ್ಲ ಅಂಥೇಳಿ ನಾನು ಫಾಲೋನು ಮಾಡಿರ್ತೀನಿ. ಸೊ ಎಲ್ಲ ರೀತಿಯಿಂದನೂ ಕಲರ್ಲೆಸ್ ನನ್ನ ಕಡೆಯಿಂದ ಸಿಗ್ತಾವೆ. ಸೊ ಸ್ಪೆಷಲಿ ಇಲ್ಲಿ ಬಂದು ವಿಸಿಟ್ ಮಾಡೋಕೆ ಏನು ಕಾರಣ ಅಂದರೆ ಇಲ್ಲಿ ವರ್ಕ್ ಪ್ರೊಸೆಸ್ ಹೆಂಗೆ ತಿಳ್ಕೊಂಡು ನಾವು ನೆಕ್ಸ್ಟ್ ಮುಂದೆ ಮಾಡ್ಬೇಕಂತಂದ್ರೆ ಈ ಥರ ಮಾಡೋಣ ಅಂತಂದು ನಾವು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ನೋಡಕ್ಕಂತ ಬಂದೀನಿ. ನೋಡಿರಿ, ಈ ಥರ ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಡಿಸ್ಪ್ಲೇ ಮಾಡಿ ಎಲ್ಲ ನೀಟಾಗಿ ಕಲರ್ ಮಾಡಿ ಅದಕ್ಕೆ ಒಂದು ಪ್ಲಾಸ್ಟಿಕ್ ಹಾಕಿ ಒಂದು ಡಿಸ್ಪ್ಲೇ ಮಾಡಿ ಚೆಂದಾಗಿಟ್ಟಾರೆ. ಯಾಕಂದ್ರೆ ಜನ ಬಂದವ್ರಿಗೆ ಯಾವ್ದು ಗಣಪತಿ ತೊಗೊಳ್ಳಿ, ಯಾವ್ದು ಗಣಪತಿ ಬಿಡಲಿ, ನನ್ನ ಕಡೆ ಯಾವ ಗಣಪತಿ ಸೇಲ್ ಜಾಸ್ತಿ ಆಗ್ತಾವೆ ಅಂಥೇಳಿ ಗೊತ್ತಾಗಲಿ ಅಂಥೇಳಿ ಒಂದು ಡಿಸ್ಪ್ಲೇ ಮಾಡ್ಯಾರ. ಇಲ್ಲಿ ಎಲ್ಲ ಥರದ್ದು ನಿಮ್ಗೆ ಗಣಪತಿ ಸಿಗ್ತಾವೆ. ಲೈಕ್ ನಿಮಗೇನಪ್ಪ ಅಂದರೆ ಸಿಂಹಾಸನದ ಮೇಲೆ, ಇಲ್ಲ ಸಾಯಿಬಾಬಾ, ಇಲ್ಲ ಪದ್ಮಾಸನ, ಇಲ್ಲ ಒಬ್ಬೊಬ್ರದ್ದು ಒಂದೊಂದು ವೆರೈಟಿ ಇಡಬೇಕನ್ನೋ ಒಂದು ಮೆಂಟಾಲಿಟಿ ಇರ್ತೈತೆ ರೀ. ಸೊ ಆ ರೀಸನಿಗೆ ನಾವು ಎಲ್ಲ ಥರದ ವೆರೈಟಿ ಮಾಡ್ತೀವಿ. ಸ್ಪೆಷಲಿ ದಗಡು ಶೀಟ್ ಭಾಳ ಜನ ಪ್ರಿಫರ್ ಮಾಡ್ತಾರೆ, ಅದು ಪುಣೆ ಕಡೆ ಫೇಮಸ್. ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ಇದು ಗಣಪತಿ ಪ್ಯೂರ್ ಮಣ್ಣಿಂದ. ದಯವಿಟ್ಟು ಯಾರೂ ಡೌಟ್ ಒಳಗೆ ಇರಬೇಡ್ರಿ. ಆ ಡೌಟ್ ಒಳಗೆ ಇರಬಾರ್ದು ಅಂತ ನಾನು ನಿಮ್ಗೆ ಸ್ಪೆಷಲಿ ಈ ಒಂದು ವಿಡಿಯೋ ಹಾಕೀನಿ. ನೋಡಿರಿ, ಗಣಪತಿದು ಪ್ರೋಸೆಸ್ ಪ್ಯೂರ್ಲಿ ಮಣ್ಣು ಹೆಂಗೆ ಮಷೀನ್ ಅದನ್ನು ನಾರ್ಮಲ್ ಒಂದು ಗಟ್ಟಿ ಇರೋ ಮಣ್ಣು ಫಸ್ಟ್ ಪೌಡ್ರ್ ಮಾಡ್ಕೊಡ್ತೀವಿ. ಪೌಡ್ರ್ ಮಾಡ್ಕೊಂಡು ಆಮೇಲೆ ಮಷೀನ್ ಹಾಕಿಬಿಟ್ಟು ಅದಕ್ಕೆ ವಾಟರ್ ಮಿಕ್ಸ್ ಮಾಡಿ ಅದು ಪ್ರೊಸೆಸ್ ಆಗಿ ನೋಡ್ಕೊಡ್ತೀವಿ. ಅದಕ್ಕೊಂದು ಲಕ್ಷ ಯಾವಾಗ ನಡೀತೈತಿ, ಆ ರೀಸನ್ಗೆ ಇಲ್ಲಿ ವರ್ಕಿಂಗ್ ನಡೀತಿರ್ತೈತಿ. ಸೊ ಇದು ನೋಡಿ ಫಸ್ಟ್ ಮಷೀನ್, ಆಮೇಲೆ ಈ ಪೌಡ್ರಾಗಿ ಬರ್ತೈತಿ. ಈ ಪೌಡ್ರನ್ನ ಇದ್ರಾಗ ಕಾಟನ್ ಹಾಕಿ ಆ ಒಂದು ಮಷೀನ್ ಒಳಗೆ ಇದನ್ನು ಮಾಡಿದ್ರೆ ನಿಮ್ಗೆ ಕ್ಲೇ ಮಾಡೋಕೆ ಈಸಿ ಆಗುತ್ತೆ. ಐ ಮೀನ್ ಅದು ಹೆಂಗಾದರೂ ನಿಮ್ಗೆ ಟರ್ನ್ ಆಗುತ್ತೆ. ಸೊ ಫೈನಲಿ ಮೂರ್ತಿ ಚೆಂದಾಗಿ ಮಾಡ್ಬೋದು. ನೋಡಿರಿ, ನಾನು ನಿಮ್ಗೆ ಆಗಲೇ ಹೇಳಿದ್ದೆ ಅಪ್ಡೇಟ್ ಆಗೈತೆ ಅಂತಂದು. ಕ್ಯಾಮ್ರಾ
ಮತ್ತು ಥಂಬ್ ಎಲ್ಲ ಹಾಕ್ಯಾರ. ಅಂದ್ರೆ ಮಂದಿ ಬಂದವ್ರು ಟೈಮಿಂಗ್ ಹೋಗೋ ಟೈಮಿಂಗ್ ಎಲ್ಲ ಫಿಕ್ಸ್ಡ್ ಆಗಲಿ ಅಂತೇಳಿ ಇದೊಂದು ಬಯೋಮೆಟ್ರಿಕ್ ಮಷಿನ್ ಇಟ್ಟಾರ. ನನಗೆ ನೋಡಿ ವಂಡ್ರ ಆತ. ಸೊ ಎನಿವೇಸ್ ಯಾವುದಾದ್ರೂ ಬಿಸ್ನೆಸ್ ಸಣ್ಣದು ದೊಡ್ಡದು ಅನ್ಕೋಬಾರ್ದು. ನಾವು ಟೆಕ್ನಿಕಲಿ ಶಾಣೆ ಇದ್ವಿ, ನಮ್ಮ ನೋಡಿ ಚಲೋ ಇತ್ತಂದ್ರೆ ಇಂಥವೆಲ್ಲ ಅಪ್ಡೇಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಅದ್ರದ್ದು ಪ್ರಾಫಿಟ್ ಆಗುತ್ತೆ. ಸೊ ನೋಡಿರಿ, ಈ ಥರ ಮಣ್ಣು ಈ ಥರ ಎಲ್ಲ ಪುಡಿ ಮಾಡಿಕೊಂಡು ಫಸ್ಟ್ ಒಂದು ಕಡೆ ಹಾಕ್ಕೊಂಡು ಆಮೇಲೆ ಸ್ಲೋವಾಗಿ ಗಾಡಿ ಒಳಗೆಲ್ಲ ತೊಗೊಂಡು ಹೋಗ್ತಾರೆ. ಈ ಊರು ಭಾಳ ಫೇಮಸ್ ಆಗ್ಬಿಡ್ತು ಈ ಗಣಪತಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ.